ಬೆಂಗಳೂರಿನಲ್ಲಿ ತೆರವು ಮಾಡಿದ್ದ ಫುಟ್ಪಾತ್ ಮತ್ತೆ ಒತ್ತುವರಿಯಾಗಿದೆ. ಕೇವಲ ಆರಂಭದಲ್ಲಿ ಅಧಿಕಾರಿಗಳು ಅಬ್ಬರ ತೋರಿಸಿದ್ರು. ಈಗ ಸೈಲೆಂಟ್ ಆಗಿರೋದು ಯಾಕೆ ಹಾಗಾದ್ರೆ? ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಒತ್ತುವರಿ ತೆರವು ಕಾರ್ಯವನ್ನ ಮಾಡಲಾಗಿತ್ತು. ಅದು ಫುಟ್ಪಾತ್ ಮೇಲೆ ಯಾರೆಲ್ಲ ಆಕ್ರಮಣ ಮಾಡ್ಕೊಂಡಿದ್ರು ಅವರನ್ನ ಎಬ್ಬಿಸಲಾಗಿತ್ತು. ಆದರೆ ಈಗ ಅಧಿಕಾರಿಗಳು ಯಾಕೋ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಮೆಜೆಸ್ಟಿಕ್ನ ಫುಟ್ಪಾತ್ಗಳ ಮೇಲೆ ಮತ್ತೆ ವ್ಯಾಪಾರ ಆರಂಭ ಆಗಿದೆ. ಫುಡ್ ಟ್ರಕ್, ಮೊಬೈಲ್ ರಿಪೇರಿ ಅಂಗಡಿ, ಜ್ಯೂಸ್ ಗಾಡಿ ಹಾವಳಿ ಜೋರಾಗಿದೆ. ಮತ್ತೆ ಪಾದಾಚಾರಿಗಳು ರಸ್ತೆಯಲ್ಲಿ ಓಡಾಡುವ ಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಬೆಂಗಳೂರಿನಲ್ಲಿ ತೆರವು ಮಾಡಿದ್ದ ಫುಟ್ಪಾತ್ಗಳು ಮತ್ತೆ ಒತ್ತುವರಿಯಾಗಿರೋದು. ಕೇವಲ ಆರಂಭದಲ್ಲಿ ಅಧಿಕಾರಿಗಳ ಅಬ್ಬರ ಜೋರಾಗಿತ್ತು. ಬೆಂಗಳೂರಿನಲ್ಲಿ ಪಾದಾಚಾರಿ ಮಾರ್ಗ ಅವ್ರಿಗೆ ಮಾತ್ರ ಸೀಮಿತ ಆಗಿರಬೇಕು ಅಂತೇಳಿ ಎಲ್ಲ ಕಡೆಯಲ್ಲಿ ಒತ್ತುವರಿ ತೆರವನ್ನು ಮಾಡಿದ್ರು. JCBಗಳ ಗರ್ಜನೆ ಜೋರಾಗಿತ್ತು. ಆದರೆ ಈಗ ಮತ್ತೆ ಸೈಲೆಂಟ್ ಆದಂತೆ ಕಾಣ್ತಾ ಇದೆ. ಬೆಂಗಳೂರಿನ ಮೆಜೆಸ್ಟಿಕ್ನ ದೃಶ್ಯಗಳನ್ನು ನೀವು ಇಲ್ಲಿ ನೋಡ್ತಾ ಇದ್ದೀರಾ. ಫುಟ್ಪಾತ್ ಮೇಲೆ ಜ್ಯೂಸ್ ಅಂಗಡಿ ಇದೆ, ಮೊಬೈಲ್ ರಿಪೇರಿ ಅಂಗಡಿ ಕೂಡ ಇದೆ. ಈ ಕುರಿತು ನಮ್ಮ ಪ್ರತಿನಿಧಿ ಸುಷ್ಮಿತಾ ಪೂಜಾರಿ ಪ್ರತ್ಯಕ್ಷ ವರದಿಯನ್ನು ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. GBA ವ್ಯಾಪ್ತಿಯಲ್ಲಿ ಯಾರೆಲ್ಲ ಫುಟ್ಪಾತ್ ಅನ್ನ ಒತ್ತುವರಿ ಮಾಡಿಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಅವುಗಳ ತೆರವು ಕಾರ್ಯವನ್ನ ಕಳೆದ ಒಂದೂವರೆ ತಿಂಗಳಿಂದ ಅಧಿಕಾರಿಗಳು ಬಿರುಸಿನಿಂದ ಮಾಡ್ತಾ ಇದ್ದಾರೆ. ಆದ್ರೆ ಆರಂಭದಲ್ಲಿ ಇದ್ದಂತಹ ಹುಮ್ಮಸ್ಸು ಅಧಿಕಾರಿಗಳಲ್ಲಿ ದಿನೇ ದಿನೇ ಕ್ರಮೇಣ ಕಡಿಮೆ ಆಗ್ತಾ ಇರೋದು ಕಾಣಿಸ್ತಾ ಇದೆ. ಇದಕ್ಕೆ ಸ್ಪಷ್ಟ ಉದಾಹರಣೆ ಏನು ಅಂತ ಹೇಳಿದ್ರೆ, ಯಾವೆಲ್ಲ ಭಾಗದಲ್ಲಿ ಫುಟ್ಪಾತ್ ಒತ್ತುವರಿಯನ್ನು ತೆರವು ಮಾಡಲಾಗಿತ್ತು ಅದೇ ಜಾಗದಲ್ಲಿ ಇದೀಗ ಮತ್ತೆ ವ್ಯಾಪಾರಿಗಳು ವ್ಯಾಪಾರವನ್ನ ಮಾಡ್ಲಿಕ್ಕೆ ಶುರು ಮಾಡಿರುವಂತದ್ದು. ಸರಿ, ನೀವು ಗಮನಿಸ್ತಾ ಇರ್ಬೋದು, ಮೆಜೆಸ್ಟಿಕ್ ಭಾಗದಲ್ಲಿ ಇಲ್ಲೂ ಕೂಡ ವ್ಯಾಪಾರಿಗಳು ಪ್ರತಿನಿತ್ಯವೂ ಕೂಡ ಇಲ್ಲಿ ವ್ಯಾಪಾರವನ್ನ ಮಾಡ್ತಾರೆ. ಇದರಿಂದ ಓಡಾಡುವಂತಹ ಪಾದಚಾರಿಗಳಿಗೂ ಕೂಡ ಸಿಕ್ಕಾಪಟ್ಟೆ ತೊಂದರೆ ಆಗುತ್ತೆ. ಜೊತೆಗೆ ಮಾಧ್ಯಮದವರು ಹೋದಂತಹ ಸಂದರ್ಭದಲ್ಲೂ ಕೂಡ ಇಲ್ಲಿ ಅವರು ಅಂಗಡಿನ ತೆರವು ಮಾಡುವಂತಹ ಕಾರ್ಯವನ್ನ ಮಾಡ್ತಾರೆ. ಅದಾದ ನಂತರ ಮತ್ತೆ ವಾಪಸ್ 1 ಗಂಟೆ 2 ಗಂಟೆ ಬಿಟ್ಟು ಮತ್ತೆ ಅಲ್ಲಿ ವ್ಯಾಪಾರವನ್ನ ಶುರು ಮಾಡ್ತಾರೆ. ಅಧಿಕಾರಿಗಳು ಕೇವಲ ನಾಮಕಾವಸ್ಥೆ ನಾವು ಜನಮನ್ನಣೆಯನ್ನ ಪಡೆಯಬೇಕು ಅಥವಾ ಜನರಿಗೆ ನಾವು ಉಪಕಾರವನ್ನ ಮಾಡ್ತೀವಿ ಅಂತ ಹೇಳಿ ಕೇವಲ 1-2 ದಿನಕ್ಕೆ ಆ ಒಂದು ಕರ್ತವ್ಯವನ್ನ ಮಾಡಬಾರ್ದು. ಇದನ್ನ ಕಂಟಿನ್ಯೂಸ್ ಆಗಿ ಇದನ್ನ ಫಾಲೋ ಮಾಡ್ತಾ ಹೋದ್ರೆ ಆಗ ಮಾತ್ರ ಪಾದಚಾರಿಗಳಿಗೆ ಇದು ಹೆಲ್ಪ್ ಆಗತ್ತೆ. ನೀವು ಒಂದು ಭಾಗದಲ್ಲಿ ಗಮನಿಸ್ತಾ ಇರ್ಬೋದು, ಸಂಪೂರ್ಣವಾಗಿ ರಸ್ತೆಯಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾರೆ. ಕಳೆದ 1 ತಿಂಗಳ ಹಿಂದೆ ಮೆಜೆಸ್ಟಿಕ್ ನಲ್ಲಿ ಇಲ್ಲಿರುವಂತಹ ಸಂಪೂರ್ಣವಾಗಿ ಫುಟ್ಪಾತ್ ವ್ಯಾಪಾರವನ್ನ ತೆರವು ಮಾಡಲಾಯ್ತು. ಆದ್ರೆ ಇದೀಗ ಮತ್ತೆ ಬಂದು ವ್ಯಾಪಾರಿಗಳು ಅದೇ ಜಾಗದಲ್ಲಿ ವ್ಯಾಪಾರ ಮಾಡ್ತಿರೋದ್ರಿಂದಾಗಿ ಜನರು ರಸ್ತೆಯಲ್ಲಿ ಓಡಾಡುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಅಧಿಕಾರಿಗಳ ಕೆಲಸಕ್ಕೆ ಬೆಲೆನೇ ಇಲ್ದಂಗ ಆಗೋಗ್ಬಿಟ್ಟಿದೆ. ಜೊತೆಗೆ ಸಾಕಷ್ಟು ಜನ ವಯಸ್ಸಾದವರು, ಮಕ್ಕಳು ಎಲ್ಲರೂ ಕೂಡ ರಸ್ತೆಯಲ್ಲಿ ಓಡಾಡುವಂತಹ ಸ್ಥಿತಿ ಈಗ ಸದ್ಯಕ್ಕೆ ನಿರ್ಮಾಣ ಆಗಿದೆ. ಹೀಗಾಗಿ ಸಂಬಂಧಪಟ್ಟಂತಹ ಅಧಿಕಾರಿಗಳು ಇದ್ರ ಬಗ್ಗೆ ಕ್ರಮವನ್ನ ವಹಿಸಬೇಕಾಗತ್ತೆ. ಕೇವಲ 1-2 ದಿನಕ್ಕೆ ತೆರವನ್ನ ಮಾಡೋದಲ್ಲ, ಅದನ್ನ ಪದೇ ಅದನ್ನ ಚೆಕ್ ಮಾಡ್ಬೇಕಾಗತ್ತೆ. ಎಲ್ಲೆಲ್ಲಿ ವ್ಯಾಪಾರಿಗಳು ಒತ್ತುವರಿಯನ್ನ ಮತ್ತೆ ಮಾಡ್ಕೊಂಡಿದ್ದಾರೆ ಅವುಗಳ ಮತ್ತೆ ತೆರವು ಕಾರ್ಯವನ್ನ ಮಾಡ್ಬೇಕಾಗತ್ತೆ. ವ್ಯಾಪಾರಿಗಳಿಗೂ ಕೂಡ ಒಂದು ಜೀವನ ಇದೆ, ಅವರು ಕೂಡ ಬದುಕಬೇಕು. ಸೊ ಹೀಗಾಗಿ GBA ಅವ್ರಿಗೊಂದು ಪರ್ಯಾಯ ವ್ಯವಸ್ಥೆಯನ್ನು ಮಾಡ್ಕೊಡೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಕ್ಯಾಮರಾ ಪರ್ಸನ್ ಸಂದೇಶ್ ಜೊತೆ ಸುಷ್ಮಿತಾ ಪೂಜಾರಿ, ಪವರ್ ಟಿವಿ, ಬೆಂಗಳೂರು.